ಈ ಜೀವ ನಿನಗಾಗಿ ಮುಂದುವರಿದ ಭಾಗ 137. ಋಷಿಯವರು ಅಗಸ್ತ್ಯನಿಗೆ ಅವರ ಬಳಿ ಬರ ಹೇಳಿದಾಗ ಅವನು ಅವರ ಹತ್ತಿರ ಹೋದನು. ಅವನನ್ನು ನೋಡಿದ ಎಲ್ಲರಿಗೂ ತುಂಬಾನೇ ಕೋಪ ಬರತೊಡಗಿತು. ನೇಹ ಅಂತೂ ಕೋಪದಿಂದ ಕುದಿಯತೊಡಗಿದಳು. ಅಗಸ್ತ್ಯನ ಹತ್ತಿರ ಬಂದ ಋಷಿಯವರು ಅವನ ಜೊತೆ ಮಾತನಾಡತೊಡಗಿದರು. ಅಗಸ್ತ್ಯ, ನೀನು ಬಂದು ಒಳ್ಳೆಯ ಕೆಲಸ ಮಾಡಿದೆ. ನೀನು ಆಗ ವರ್ತಿಸ್ತಿದ್ದ ರೀತಿ ನೋಡಿ ಬರಲ್ವೇನೋ ಅಂತ ಅಂದುಕೊಂಡೆ. ನೀವು ಕರೆದ ಮೇಲೆ ನಾನು ಬರದೇ ಇರ್ತೀನಾ? ಅವರ ಮಾತು ಕೇಳಿ ಖುಷಿಗೊಂಡ ಋಷಿಯವರು, ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ತನಕ ಬಂದೆ ಅಲ್ವಾ, ಅದೇ ಖುಷಿ ನನಗೆ. ಅಗಸ್ತ್ಯ, ನಾವು ಮಾಡಿರೋ ಡೀಲ್ ನಿನಗೆ ನೆನಪಿದೆ ಅಲ್ವಾ? ನೆನಪಿರದೆ ಏನು ಸರ್, ಚೆನ್ನಾಗೇ ನೆನಪಿದೆ. ಈಗ ಇಲ್ಲಿಗೆ ಯಾಕೆ ಬರೋಕ್ಕೆ ಹೇಳಿದೋ ಅದನ್ನು ಹೇಳಿ ಸರ್. ಯಾಕಂದರೆ ಅಲ್ಲಿ ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ದಾರೆ. ಈ ಮಾತು ಕೇಳಿ ಕೋಪಗೊಂಡ ಅನ್ಮೋಲ್ರವರು, ಎಷ್ಟು ಸೊಕ್ಕು ನೋಡಿ ಇವನಿಗೆ, ಬಿಕಾರಿನ ತಂದು ಸಿಂಹಾಸನದಲ್ಲಿ ಕೂರಿಸಕ್ಕೆ ಹೋದ್ರೆ ಇದೇ ಥರ ಆಗೋದು. ಯಾರಿಗೆ ಸರ್ ಬಿಕಾರಿ ಅಂತ ಹೇಳ್ತಾ ಇದ್ದೀರಾ? ಅವನು ಕೋಪಗೊಳ್ಳುತ್ತಿರುವುದನ್ನು ನೋಡಿದ ಋಷಿಯವರು ಅವನನ್ನು ಸಮಾಧಾನ ಮಾಡುವುದಕ್ಕಾಗಿ ಅನ್ಮೋಲ್ರವರಿಗೆ ಬೈಯತೊಡಗಿದರು. ಅನ್ಮೋಲ್, ನಾನು ಮಾತಾಡ್ತಾ ಇದ್ದೀನಲ್ವಾ, ನೀನು ಸ್ವಲ್ಪ ಸುಮ್ಮನಿರು. ಅಗಸ್ತ್ಯ, ನೀನು ಕೋಪ ಮಾಡ್ಕೊಳ್ಬೇಡ. ಅವನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಮಾತಾಡಬೇಕಾದ್ರೆ ಸ್ವಲ್ಪ ಸರಿಯಾಗಿ ಮಾತಾಡಿ ಅಂತ ಅವ್ರಿಗೆ ಹೇಳಿ ಸರ್. ಆಯಿತು, ನಾನು ಅವನಿಗೆ ಹೇಳ್ತೀನಿ. ಈಗ ಮಾತಾಡೋ ವಿಷಯವನ್ನು ಮಾತಾಡೋಣ, ಅದನ್ನು ಬಿಟ್ಟು ಬೇರೆ ಯಾವುದು ಮಾತಾಡೋದು ಬೇಡ. ಸರಿ, ಬೇಗ ಮಾತಾಡಿ ಸರ್, ನಾನು ಹೋಗಬೇಕು. ನನಗೋಸ್ಕರ ಅಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಅಗಸ್ತ್ಯ, ನಮ್ಮ ಒಪ್ಪಂದದ ಪ್ರಕಾರ ಕಂಪನಿ ನಿನ್ನ ಹೆಸರಿಗೆ ಆದಮೇಲೆ ನೀನು ಅದನ್ನು ನನ್ನ ಹೆಸರಿಗೆ ಬರೆದು ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಅದರ ಬಗ್ಗೆ ಮಾತಾಡೋಕ್ಕೆ ನೀನು ಇಲ್ಲಿ ಕರೆಸಿರೋದು. ಒಪ್ಪಂದ ಆಗಿರೋದು ಅವಾಗ ಅಲ್ವಾ ಸರ್? ಈಗ ನನ್ನ ಮೂಡ್ ಚೇಂಜ್ ಆಗಿದೆ. ನಾನು ಯಾವುದೇ ಕಾರಣಕ್ಕೂ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆದು ಕೊಡಲ್ಲ. ಈ ಮಾತು ಕೇಳಿ ಎಲ್ಲರಿಗೂ ಕೋಪ ಬಂದಿತು. ಕೋಪಗೊಂಡ ಋಷಿಯವರು ಅವನನ್ನು ಗುರಾಯಿಸಿ ನೋಡುತ್ತಾ, ಏನೋ ಹೇಳ್ತಾ ಇದೆಯಾ? ದುಡ್ಡು ಕಮ್ಮಿ ಆಗುತ್ತೆ ಅಂದರೆ ಹೇಳು, ಇನ್ನೂ ಜಾಸ್ತಿ ಮಾಡ್ತೀವಿ. ಅದನ್ನು ಬಿಟ್ಟು ಆರ್ಥಿಕ ಪ್ರಸಂಗತನ ಮಾಡೋಕ್ಕೆ ಹೋಗ್ಬೇಡ. ನೀವು ಕೂಡ ಸ್ವಲ್ಪ ದುಡ್ಡನ್ನು ಇಸ್ಕೊಂಡು ನಾನು ಏನು ಮಾಡಲಿ ಸರ್? ಇಡೀ ಆಸ್ತಿ ನಂದಾಗಬೇಕಾದ್ರೆ ನಾನು ಯಾಕೆ ಅದನ್ನು ನಿಮಗೆ ಬಿಟ್ಕೊಡ್ಲಿ? ಯಾವುದೇ ಕಾರಣಕ್ಕೂ ನಾನು ಆಸ್ತಿಯನ್ನು ಯಾರಿಗೂ ಬಿಟ್ಕೊಡಲ್ಲ ಸರ್. ನನಗೆ ಲೇಟ್ ಆಗ್ತಾ ಇದೆ, ನಾನೇನು ಬರ್ತೀನಿ ಅಂತ ಹೇಳಿ ಅವನು ಹೋಗಲು ಅನುವಾದನು. ಆಗ ಋಷಿಯವರು ಅವನನ್ನು ತಡೆದು, ಅಗಸ್ತ್ಯ, ನಾನು ಹೇಳಿದ್ದೆ ಕೇಳಿಕೊಂಡು ಇದ್ರೆ ಚೆನ್ನಾಗಿರ್ತೀಯ. ಇಲ್ಲ ಅಂದರೆ ನೀನು ಯಾರು, ನಿನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಎಲ್ಲರಿಗೂ ತಿಳಿಸ್ಬೇಕಾಗತ್ತೆ. ಸರಿ, ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ ಸರ್. ನಾನಂತೂ ಆಸ್ತಿ ನಿಮಗೆ ಬರೆದು ಕೊಡಲ್ಲ. ಬರ್ತೀನಿ ಸರ್ ಅಂತ ಹೇಳಿ ಕನ್ವೆನ್ಷನ್ ಹಾಲಿಗೆ ಹೋದನು. ಇದನ್ನು ನೋಡಿ ಅವರಿಗೆಲ್ಲರಿಗೂ ತುಂಬಾನೇ ಕೋಪ ಬರತೊಡಗಿತು. ನೋಡಿದೆಯಾ ಅವನಿಗೆ ಎಷ್ಟು ಕೊಬ್ಬಿದೆ ಅಂತ? ಅವ್ನು ನನಗೆ ಮಾತ್ರ ಯಾಮರಿಸಿದ್ದಲ್ಲ, ನಿನಗೂ ಕೂಡ ಯಾಮರಿಸಿದ್ದಾನೆ. ನೀನು ಕರೆಕ್ಟಾಗಿ ಹೇಳ್ತಾ ಇದೀಯ ಅನ್ಮೋಲ್. ಆ ಬಿಕಾರಿಗೆ ಎಷ್ಟೊಂದು ಕೊಬ್ಬಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ತುಂಬಾನೇ ಹಾರಾಡ್ತಾ ಇದ್ದಾನೆ ಅಲ್ವಾ? ಎಲ್ಲರಿದ್ರು ಅವನ ರೆಕ್ಕೆ ಮುರಿದ್ರೆ ಆಯಿತು. ಈಗ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀಯ ಋಷಿ? ಮಾಮ್, ಅಗಸ್ತ್ಯ ಅಪಿ ಮಗ ಅಲ್ಲ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಬೇರೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಈ ವಿಷಯವನ್ನು ನಾವು ಎಲ್ಲರಿಗೂ ಹೇಳಿದರೆ ಹೇಗೆ? ಆಗಲೇ ಅನ್ಮೋಲ್ ಹೇಳಿದಾಗ ಅವ್ರಿಗೆ ಎಲ್ಲರಿದ್ರು ಅವಮಾನ ಮಾಡಿಬಿಟ್ಟು ಕಳಿಸಿದ್ರಲ್ವಾ? ಮತ್ತೆ ನಾವು ಹೋಗಿ ಹೇಳಿದ್ರೆ ಅವ್ರು ನಂಬ್ತಾರ? ನಂಬದೇ ಏನು ಮಾಮ್, ನಂಬೋ ಹಾಗೆ ನಾವು ಮಾಡೋಣ. ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಪ್ರಕಾರ ಹೋದರೆ ಖಂಡಿತ ಅವನು ಎಕ್ಸ್ಪೋಸ್ ಆಗ್ತಾನೆ. ಏನು ಪ್ಲ್ಯಾನ್ ಋಷಿ? ನಾನು ಅವನ ಹತ್ರ ಆಸ್ತಿ ವಿಷಯ ಮಾತಾಡಬೇಕಾದ್ರೆ ಅವ್ನಿಗೆ ಗೊತ್ತಿಲ್ಲದ ಹಾಗೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅದನ್ನೇ ಈಗ ಎಲ್ಲರಿಗೂ ತೋರಿಸಿದ್ರಾಯ್ತು. ಆದರೆ ಅದರಲ್ಲಿ ನಿನ್ನ ವಾಯ್ಸ್ ಕೂಡ ಇದೆ ಅಲ್ವಾ? ನೀನು ಕೂಡ ಅವನ ಜೊತೆ ಸೇರ್ಕೊಂಡಿದ್ದೆ ಅಂತ ನಿನಗೆ ತೊಂದರೆ ಕೊಟ್ಟರೆ ಅಷ್ಟ. ನಾನು ಮಾತಾಡಿರೋ ಆಡಿಯೋ ತೆಗೆದು ಬರೀ ಅವನು ಮಾತಾಡಿರೋ ಆಡಿಯೋ ಪ್ಲೇ ಮಾಡಿದ್ರೆ ಆಯ್ತು ಮಾಮ್. ಇದು ಒಳ್ಳೆ ಕೆಲಸ.
ಹಾಗಾದ್ರೆ ಲೇಟ್ ಮಾಡೋದು ಯಾಕೆ? ಈಗಲೇ ಹೋಗಿ ಅವನನ್ನು ಎಕ್ಸ್ಪೋಸ್ ಮಾಡೋಣ ಅಂತ ಚಂದ್ರಕಲಾರವರು ಹೇಳಿದಾಗ ಎಲ್ಲರೂ ಮತ್ತೆ ಕನ್ವೆನ್ಷನ್ ಹಾಲಿಗೆ ಹೋದರು. ಅಲ್ಲಿ ಉತ್ತಮ್ ರವರು 2ನೇ ಅನೌನ್ಸ್ಮೆಂಟ್ ಮಾಡುತ್ತಿದ್ದರು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈಗ 2ನೇ ಅನೌನ್ಸ್ಮೆಂಟ್ ಮಾಡುವ ಸಮಯ. ಈ ಮೊದಲೇ ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ ಕಂಪನಿ ಅಗಸ್ತ್ಯನ ಹೆಸರಿಗೆ ಆಗಿದೆ. ಆದರೆ ಅದು ಪೂರ್ತಿ ಸತ್ಯ ಅಲ್ಲ. ಈ ಮಾತು ಕೇಳಿ ಎಲ್ಲರೂ ಮುಖ ಮುಖ ನೋಡತೊಡಗಿದರು. ಅಲ್ಲೇ ಇದ್ದ ಚಂದ್ರಕಲಾರವರು ರಿಷಿ ಅವರ ಕಡೆ ನೋಡಿ, ರಿಷಿ, ಇವನು ಏನು ಹೇಳ್ಕೊಳ್ತಿದ್ದಾನೆ? ಮಾಮ್, ನನಗೂ ಕೂಡ ಗೊತ್ತಿಲ್ಲ. ಅದೇನು ಹೇಳ್ತಾನಂತ ಮೊದಲು ಕೇಳೋಣ ಅಂತ ಹೇಳಿ ಉತ್ತಮ್ ರವರು ಏನು ಅನೌನ್ಸ್ ಮಾಡುತ್ತಿದ್ದಾರೆ ಅನ್ನೋದನ್ನು ಕೇಳತೊಡಗಿದರು. ಕಂಪ್ನಿಯ 50% ಶೇರ್ ಅಗಸ್ತ್ಯನ ಹೆಸರಿಗೆ ಆಗಿದೆ. ಹಾಗೇನೆ ಮಿಕ್ಕಿದ 50% ಶೇರ್ ಅಭಿಷೇಕ್ ರವರ ಮಗಳಾದ ಆದ್ಯ ಅಭಿಷೇಕ್ ಹೆಸರಿಗೆ ಆಗಿದೆ. ಇನ್ಮೇಲೆ ಇಡೀ ಕಂಪ್ನಿಯ ಜವಾಬ್ದಾರಿ ಅಗಸ್ತ್ಯ ಮತ್ತು ಆದ್ಯಳ ಹೆಗಲ ಮೇಲಿದೆ. ಈ ಮಾತು ಕೇಳಿ ಚಂದ್ರಕಲಾರವರ ಜೊತೆಗಿದ್ದವರಿಗೆ ತುಂಬಾನೇ ಶಾಕ್ ಆಯಿತು. ಹಾಗೇನೆ ಬೃಂದ, ಸನ್ನಿ, ಗಗನ್ ಮತ್ತು ಆದ್ಯಳಿಗಂತೂ ಇನ್ನಷ್ಟು ಶಾಕ್ ಆಯಿತು. ಗಗನ್ ಆದ್ಯಳ ಕಡೆ ನೋಡಿ, ಆದ್ಯ, ಏನಾಗ್ತಾ ಇದೆ ಇಲ್ಲಿ? ನನಗೂ ಕೂಡ ಗೊತ್ತಿಲ್ಲ ಬ್ರೋ. ಕಂಪ್ನಿ 50% ಶೇರ್ ನನ್ನ ಹೆಸರಿಗೆ ಆಗ್ತಾ ಇದೆ. ಇದನ್ನು ಕೇಳಿದ್ರೆ ನನಗೆ ತಲೆ ಸುತ್ತು ಬರ್ತಾ ಇದೆ. ಇನ್ಮೇಲೆ ಕಂಪ್ನಿಯ ಜವಾಬ್ದಾರಿ ನನ್ನ ಮತ್ತು ಅಗಸ್ತ್ಯನ ಹೆಗಲ ಮೇಲಿದೆ ಅಂತ ಕೇಳಿಸ್ಕೊಂಡಾಗ ತುಂಬಾನೇ ಖುಷಿ ಆಗ್ತಾ ಇದೆ. ಖುಷಿ ನನಗೂ ಕೂಡ ಆಗ್ತಾ ಇದೆ ಕಣೆ. ಕಂಪ್ನಿ ನಿಮ್ಮ ಹೆಸರಿಗೆ ಆಯ್ತು ಅಂತ ಈ ಬಡಪಾಯಿ ಜೀವನ ಯಾವತ್ತೂ ಮರೆಯಬೇಡ ಆದ್ಯ. ಬ್ರೋ, ನೀನು ಯಾವತ್ತಿದ್ರೂ ನನ್ನ ಪ್ರೀತಿಯ ಬ್ರೋನೇ. ಆಸ್ತಿ ಬಂತು ಅಂತ ನಿನ್ನನ್ನು ಮರೆಯಕ್ಕಾಗತ್ತಾ ಅಂತ ಇಬ್ಬರು ಆಸ್ತಿ ಬಗ್ಗೆ ಮಾತನಾಡತೊಡಗಿದರು. ಇತ್ತ ಶಾಕ್ಗೆ ಒಳಗಾಗಿದ್ದ ಬೃಂದ ಸನ್ನಿ ಕಡೆ ನೋಡಿ, ಸನ್ನಿ, ಏನ್ ನಡೀತಾ ಇದೆ ಇಲ್ಲಿ? ಈ ಭಿಕಾರಿಗಳಿಗೆಲ್ಲ ಹೇಗೆ ಕಂಪನಿ ಉತ್ತರಾಧಿಕಾರಿ ಆಗ್ತಾರೆ? ಆಗ ನೋಡಿದ್ರೆ ಅವನು, ಈಗ ನೋಡಿದ್ರೆ ಇವಳು. ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಕಾಮ್ ಡೌನ್ ಬೃಂದ. ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೂ ಕೂಡ ಗೊತ್ತಾಗ್ತಲ್ಲ. ಇವರಿಬ್ರು ಕಂಪನಿ ಉತ್ತರಾಧಿಕಾರಿಗಳಾದ್ರೆ ಇನ್ಮೇಲೆ ನಾವು ಇವರಿಬ್ರು ಹೇಳಿದ್ದನ್ನು ಕೇಳಬೇಕು. ಇಬ್ಬರ ಜೀವನ ಹಾಳು ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಆದ್ರೆ ಈಗ ಅದೆಲ್ಲ ಉಲ್ಟಾ ಪಲ್ಟಾ ಆಯ್ತು. ಏನು ಉಲ್ಟಾ ಪಲ್ಟಾ ಆಗಿಲ್ಲ ಬಿಡು. ಅವಳು ಕಂಪ್ನಿ ಉತ್ತರಾಧಿಕಾರಿ ಆಗಿರ್ಬೋದು, ಆದರೆ ಅರ್ಜುನನ್ನು ಪಡೆದುಕೊಳ್ಳೋಕೆ ಅವಳಿಂದ ಯಾವತ್ತೂ ಸಾಧ್ಯ ಆಗಲ್ಲ. ಇನ್ನೊಂದು ಅನೌನ್ಸ್ಮೆಂಟ್ ಬಾಕಿ ಇದೆ ಅಲ್ವಾ? ಮತ್ತೆ ಯಾರು ಉದ್ಭವ ಆಗ್ತಾರೆ ಅಂತ ನೋಡೋಣ ಅಂತ ಹೇಳುತ್ತಾ ಇಬ್ಬರು ಅಲ್ಲಿ ಮುಂದಕ್ಕೆ ಏನು ನಡೆಯಲಿದೆ ಅನ್ನೋದನ್ನು ವೀಕ್ಷಿಸತೊಡಗಿದರು. ಹುಷಾರಿಲ್ಲ ಅಂತ ಮನೆಯಲ್ಲಿದ್ದ ನಿಹಾರಿಕಾ ಚೇತರಿಸಿಕೊಂಡ ಮೇಲೆ ಅವಳಿಗೆ ಅಗಸ್ತ್ಯ ಹೇಳಿದ ಮಾತು ನೆನಪಾಯಿತು. ಇವತ್ತು ಕನ್ವೆನ್ಷನ್ ಹಾಲ್ಗೆ ತಪ್ಪದೆ ಬರ್ಬೇಕಂತ ಅಗಸ್ತ್ಯ ಹೇಳಿದ್ದಾನೆ. ಈ ಹಾಳಾದ ಜ್ವರ ಇವತ್ತೇ ಬರ್ಬೇಕಾ? ಈಗ ಸದ್ಯಕ್ಕೆ ಜ್ವರ ಎಲ್ಲ ವಾಸಿ ಆಯ್ತು, ಇನ್ನೂ ಕಾಲ ಮಿಂಚಿಲ್ಲ, ಈಗ ಹೋಗ್ತೀನಿ ಅಂತ ಅಂದುಕೊಂಡವಳು ರೆಡಿಯಾಗಿ ಕನ್ವೆನ್ಷನ್ ಹಾಲ್ಗೆ ಹೊರಟಳು. ಆದ್ಯಳ ಹೆಸರಿಗೆ 50% ಶೇರ್ ಆಗಿದೆ ಅನ್ನೋದನ್ನು ಅನೌನ್ಸ್ ಮಾಡಿದಾಗ ಚಂದ್ರಕಲಾರವರು ಮತ್ತು ಅವರ ಫ್ಯಾಮಿಲಿಗೆ ಶಾಕ್ ಆಯಿತು. ಶಾಕ್ಗೆ ಒಳಗಾದ ನೇಹಾ, ಡ್ಯಾಡ್, ಇದು ಹೇಗೆ ಸಾಧ್ಯ? ನಿಜವಾಗ್ಲೂ ಇವರಿಬ್ಬರು ಅಭಿಷೇಕ್ ಅಂಕಲ್ ಮಕ್ಕಳೇನಾ? ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಮಗಳೇ. ರಿಷಿ, ಇವರಿಬ್ಬರು ನಿಜವಾಗ್ಲೂ ಅಭಿಷೇಕ್ ಮಕ್ಕಳ? ಇವರಿಬ್ಬರು ಅಭಿಷೇಕ್ ಮಕ್ಕಳಾಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವೆಲ್ಲ ಸೇರಿ 25 ವರ್ಷದ ಹಿಂದೆ ಅವರನ್ನೆಲ್ಲ ಸಾಯಿಸಿದ್ವಿ. ಇದೆಲ್ಲ ಉತ್ತಮ್ ಮಾಡಿರೋ ಪ್ಲಾನ್. ಅವನ ಪ್ಲಾನ್ ಸಕ್ಸಸ್ ಆಗೋಕ್ಕೆ ನಾವು ಬಿಡಬಾರ್ದು. ಅವರ ಮಾತು ಕೇಳಿ ಒಂದು ಕ್ಷಣ ಯೋಚಿಸಿದ ಅನ್ಮೋಲ್ ರವರು, 25 ವರ್ಷದ ಹಿಂದೆ ನಾವೆಲ್ಲ ಸೇರಿ ಡ್ಯಾಡ್ ಅಭಿಷೇಕ್ ಮತ್ತು ಅವನ ಹೆಂಡತಿಯನ್ನು ಸಾಯಿಸಿದ್ದು ನಿಜ. ಆದರೆ ಡೆಡ್ ಬಾಡಿ ಡ್ಯಾಡದ್ದು ಮಾತ್ರ ಸಿಕ್ಕಿತ್ತು, ಅಭಿಷೇಕ್ ಮತ್ತು ಅವನ ಹೆಂಡತಿದ್ದು ಸಿಕ್ಕಿಲ್ಲ. ಅಂದರೆ ಇವರಿಬ್ಬರು ಇನ್ನೂ ಜೀವಂತವಾಗಿದ್ದಾರಾ? ಅಗಸ್ತ್ಯ ಮತ್ತು ಆದ್ಯ ನಿಜವಾಗ್ಲೂ ಅವ್ರ ಮಕ್ಕಳ ಅಂತ ಅಂದುಕೊಳ್ಳುತ್ತಾ ತನ್ನ ತಾಯಿಯ ಕಡೆ ನೋಡಿ, ಮಾಮ್, ಒಂದು ವೇಳೆ ಇವರಿಬ್ಬರು ಅಭಿಷೇಕ್ ಮಕ್ಕಳಾಗಿದ್ರೆ? ಏನೋ ಹೇಳ್ತಾ ಇದೆಯಾ? ಅವರೆಲ್ಲ ಅವತ್ತೇ ಸತ್ತು ಹೋಗಿದ್ರಲ್ವಾ, ಮತ್ತೆ ಮಕ್ಕಳು ಎಲ್ಲಿಂದ ಹುಡ್ತಾರೆ? ಮಾಮ್,
ಆವತ್ತು ನಮಗೆ ಡ್ಯಾಡ್ ಡೆಡ್ ಬಾಡಿ ಮಾತ್ರ ಸಿಕ್ಕಿತ್ತು, ಅಭಿಷೇಕ್ ಮತ್ತು ಐಶ್ವರ್ಯದ ಸಿಕ್ಕಿಲ್ಲ. ಇದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ರೆ ನನಗೆ ಯಾಕೋ ಅಭಿಷೇಕ್ ಮತ್ತು ಐಶ್ವರ್ಯ ಬದುಕಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಹೊತ್ತಲ್ಲಿ ಯಾಕೋ ಎಲ್ಲ ಸಲತನ ಹೇಳ್ತೀಯಾ? ಮೊದಲೇ ಟೆನ್ಷನಲ್ಲಿದ್ದೀವಿ, ಅದರಲ್ಲಿ ನೀನು ಬೇರೆ. ಮಾಮ್, ಒಂದು ವೇಳೆ ಅವರಿಬ್ಬರು ಬದುಕಿದ್ರೆ ಅವಾಗ ಏನು ಮಾಡ್ತೀರಾ? ಬದುಕಿದ್ರೆ ಮತ್ತೆ ಸಾಯಿಸೋಣ ಬಿಡು. ಈಗ ಇರೋ ಸಿಚುವೇಶನಿಂದ ಹೇಗೆ ಹೊರಬರೋದು ಅಂತ ಯೋಚನೆ ಮಾಡಬೇಕು ಅಂತ ಹೇಳಿದಾಗ ರಿಷಿಯವರು ಅವರ ಕಡೆ ನೋಡಿ, ಮಾಮ್, ಯೋಚನೆ ಮಾಡೋದು ಏನು ಬಂತು? ಆಗಲೇ ಹೇಳಿದಾಗೆ ಅವನನ್ನು ಎಕ್ಸ್ಪೋಸ್ ಮಾಡಿದ್ರೆ ಆಯಿತು, ಬನ್ನಿ ಹೋಗೋಣ ಅಂತ ಹೇಳಿ ಎಲ್ಲರನ್ನು ಸ್ಟೇಜಿಗೆ ಕರೆದುಕೊಂಡು ಹೋದರು. ಅವರೆಲ್ಲರನ್ನು ನೋಡಿದ ಉತ್ತಮ್ರವರು ಕೋಪಗೊಂಡು, ನೀವೆಲ್ಲ ಮತ್ತೆ ಯಾಕೆ ಬಂದಿದ್ದೀರಾ? ಮೇಡಮ್, ನಿಮ್ಮ ಮೇಲೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ, ಅದನ್ನು ಕಳೆದುಕೊಳ್ಳೋಕೆ ಹೋಗ್ಬಿಡಿ. ದಯವಿಟ್ಟು ನಿಮ್ಮವರನ್ನೆಲ್ಲ ಕರೆದುಕೊಂಡು ಇಲ್ಲಿದ್ದು ಹೊರಡಿ. ನೋಡು ಉತ್ತಮ್, ನೀನು ಅಂದ್ಕೊಂಡಿರೋ ಥರ ಇವರಿಬ್ಬರು ಅಭಿಷೇಕ್ ಮಕ್ಕಳು ಅಲ್ಲ. ಅಭಿಷೇಕ್ ತೀರ್ ಹೋಗಿದ್ದಾನೆ ಅಂದಮೇಲೆ ಇವರಿಬ್ಬರು ಏನು ಆಕಾಶದಿಂದ ಉದುರಿದ್ರ? ನನ್ನ ಗಂಡ ಕಷ್ಟಪಟ್ಟು ಕಟ್ಟಿರೋ ಕಂಪ್ನಿನ ಬೀದಿಯಲ್ಲಿ ಹೋಗೋರಿಗೆ ಸಿಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೋಡಿ ಮೇಡಮ್, ಅವರಿಬ್ಬರು ಬೀದಿಯಲ್ಲಿ ಹೋಗೋರಲ್ಲ, ಅಭಿಷೇಕ್ ರವರ ಮಕ್ಕಳೇ. ನನ್ಗೆ ಗೊತ್ತು ಇದೆಲ್ಲ ನಿಂದೇ ಪ್ಲಾನ್ ಅಂತ. ನೀನೇ ದುಡ್ಡು ಕೊಟ್ಟು ಕರೆದುಕೊಂಡು ಬಂದಿರೋರು ಇವರು. ನಾನು ಇರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಆಸ್ತಿ ಭಿಕಾರಿಗಳಿಗೆ ಹೋಗುದಂತ ನಾನು ನೋಡ್ಕೊಳ್ತೀನಿ. ರಿಷಿ, ನಿನ್ನ ಹತ್ರ ಏನು ಆಡಿಯೋ ಕ್ಲಿಪ್ ಇದೆ, ಅದನ್ನೆಲ್ಲ ಒಂದ್ಸಲ ಪ್ಲೇ ಮಾಡಿ ಎಲ್ಲರೂ ಕೇಳಿಸು. ಸರಿ ಮಾಮ್ ಅಂತ ಹೇಳಿದ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡತೊಡಗಿದರು. ಎಲ್ರೂ ಕೇಳಿಲ್ಲಿ, ಇಲ್ಲಿಬ್ರು ನಿಂತಿದ್ದಾರಲ್ವಾ, ಅವರು ಅಭಿಷೇಕ್ ಮಕ್ಕಳು ಅಲ್ವೇ ಅಲ್ಲ. ಆಸ್ತಿ ಹೊಡೆಯಕ್ಕೆ ಇದೆಲ್ಲ ಉತ್ತಮ್ ಮಾಡಿರೋ ಪ್ಲಾನ್. ಅವರ ಮಾತು ಕೇಳಿ ಉತ್ತಮ್ರವರು ಕೋಪಗೊಂಡು, ರಿಷಿ, ಏನು ಮಾತಾಡ್ತಾ ಇದೆಯಾ? ನಿನ್ನ ತಲೆ ನೆಟ್ಟಗಿದೆ ತಾನೆ? ಆಗಲೇ ಅನ್ಮೋಲ್ ಬಂದು ಎಲ್ಲ ಸಲದನ್ನು ಮಾತಾಡಿದ, ಈಗ ನೋಡಿದ್ರೆ ನೀನು ಕೂಡ ಒಂಥರನೇ ಮಾತಾಡ್ತಾ ಇದೆಯಾ? ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಿದೆ, ಎಲ್ಲಿಂದ ಹೊಡಿ. ಹೊರಡ್ತೀವಿ, ಯಾಕಿಷ್ಟು ಅವಸರ? ಒಂದ್ಸಲ ಈ ಆಡಿಯೋ ಕ್ಲಿಪ್ಪನ್ನು ಎಲ್ಲರೂ ಕೇಳಿಸಿ ಆಮೇಲೆ ಹೋಗ್ತೀವಿ. ಎಲ್ಲರೂ ಕೇಳಿದನು. ಕೇಳಿದ ಮೇಲೆ ನೀವುಗಳೇ ಡಿಸೈಡ್ ಮಾಡಿ ಯಾರು ಸರಿ ಯಾರು ತಪ್ಪು ಅಂತ. ಯಾರು ಯಾರ ಜೊತೆ ಸೇರಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಈಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳುತ್ತಾ ಆಡಿಯೋ ಕ್ಲಿಪ್ಪನ್ನು ಪ್ಲೇ ಮಾಡಿದರು. ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಯಿತು. ಕತೆ ಮುಂದುವರಿಯಿತು. ರಿಷಿ ಅವರು ಆಡಿಯೋ ಪ್ಲೇ ಮಾಡಿದ ಕ್ಷಣದಲ್ಲಿ ಅಗಸ್ತ್ಯನ ಜೀವನದಲ್ಲಿ ಯಾವ ತಿರುವು ಬರಲಿದೆ? ಈ ಸತ್ಯ ಹೊರಬಿದ್ದರೆ ಯಾರು ಉಳಿಯುತ್ತಾರೆ, ಯಾರು ಕುಸಿಯುತ್ತಾರೆ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗಲಿದೆ. ಅಲ್ಲಿಯವರೆಗೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.